ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ.ಐ. ಮಲ್ಲಪ್ಪ ಜೋತವರ್. ಕಲಾಪ ಮುಂದೂಡಿಕೆಯಾದ ಬಳಿಕ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಬಸವನಗೌಡ ಪಾದಳ್ಳಿ, ಚಂದ್ರರಾಜ್ ಹಟ್ಟಿಹೊಳಿ, ನಜೀರ್ ಅಹಮದ್ ಅವರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಹೊರಗೆ ಬಾ ನೋಡಿಕೊಳ್ಳುತ್ತೇನೆ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ. ಅವರ ಬೆಂಬಲಿಗರು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೆಂಗೆ ಮತ್ತು ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ಸಿ ಟಿ ರವಿಯವರು ಸಭಾಪತಿಯವರಿಗೆ, ಗೃಹ ಸಚಿವರಿಗೆ ಮತ್ತು TGPಗೆ ಪತ್ರ ಬರ್ತಾರೆ. ಅಂದರೆ ಇದನ್ನು ಎಷ್ಟು ಸುಲಭವಾಗಿ ಮುಗಿಸೋ ವಿಚಾರ ಸಿ ಟಿ ರವಿಗೂ ಇಲ್ಲ. ಇದು ಬೆಳಿಬೇಕು, ಇದು ಬೆಳೀತಾ ಇರಬೇಕು ಅಂಥೇಳಿ. ಮತ್ತು ಹೋಗಲೇ ಕಡೆಗೆ ಇವರು ದೈವದಲ್ಲಿ ನಂಬುವಂಥವ್ರಿದ್ದಾರೆ, ದೇವರು ನಂಬುವಂಥವ್ರಿದ್ದಾರೆ. ಅದಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ. ಹಿಂದುತ್ವ, ನಾವೊಬ್ಬ ಕಡು ಹಿಂದುತ್ವವಾದಿ ಸನಾತನಿ ಅಂತ ಹೇಳ್ತಾ ಇದ್ದಾರೆ. ತಾವು ಮಾತಾಡಿಲ್ಲ, ತಾವು ಆ ಶಬ್ದ ಬಳಸಿಲ್ಲ, ಪ್ರಾಸ್ಟಿಟ್ಯೂಟ್ ಶಬ್ದನ ಬಳಸಿಲ್ಲ ಅನ್ನೋದು ನಿಶ್ಚಿತ ಇದ್ದರೆ ಯಾಕ್ರಿ ಮೇಡಮ್ ಅವ್ರು ಕರಿತಾ ಇದ್ದಾರೆ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕರಿತಾ ಇದ್ದಾರೆ, ಬಾರಪ್ಪ ಧರ್ಮಸ್ಥಳಕ್ಕೆ ಬರ್ರಿ ಆನೆ ಮಾಡೋಣ ಅಂತಾರೆ. ಅದು ಗುಪ್ತ ಇಲ್ಲ, ಆನೆ ಮಾಡೋದಿಲ್ಲ ಅಂತಂದ್ರೆ ಒಳಗೆ ಎಲ್ಲೂ ಗಿಲ್ಟಿ ಕಾನ್ಸಸ್ ಇವ್ರು ಕಾಡ್ತಾ ಇದೆ ಅನ್ನುವಂಥದ್ದು. ಇರಲಿ, ಏನು ಮಾಡಿದಾರೋ ಏನು ಬಿಟ್ಟಿದ್ದಾರೋ, ಧರ್ಮಸ್ಥಳಕ್ಕೆ ಬಂದು ಹಾನಿ ಮಾಡಲಿ ಅಂತ ಅವರೊಂದು ಕರೆದ್ರು, ಅದಕ್ಕೆ ನಿರಾಕರಿಸಿದ್ರು. ನಾವು ಕಾನೂನು ಮೂಲಕ ಹೋರಾಟ ಮಾಡೋಣ ಅಂತ ಹೇಳ್ತಿದ್ದಾರೆ. ಅವರು ರೆಡಿ ಇದ್ದಾರೆ. ಇದು ಈ ತಿಕ್ಕಾಟ. ಈ ಮಧ್ಯೆ ನಮ್ಮ ಬಸವರಾಜ ಹೊರಟ್ಟಿಯವರು ಅತ್ಯಂತ ನಿಯಮಗಳನ್ನು ಪಾಲಿಸುವಂಥ ವ್ಯಕ್ತಿ ಅಂತ ನಿಮಗೂ ನಮಗೂ ಗೊತ್ತಿದ್ದಂಥ ವ್ಯಕ್ತಿ. ಅವರು ಏನಪ್ಪ ಅಂತಂದ್ರೆ, ನಾನು ಏನಪ್ಪ ಅಂತಂದ್ರೆ ನಿಯಮ ಕಾನೂನು ಬಿಟ್ಟು ನಾವು ಏನನ್ನೂ ಮಾಡುವುದಿಲ್ಲ. ಸಭಾಪತಿ ಬಸವರಾಜ ಹೊರಟ್ಟಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವೇನದ ಪರಿಷತ್ತಾಗದ, ಪರಿಷತ್ತೊಳಗೆ ಯಾರು ಎಂಟ್ರಿ ಇಲ್ಲ. ಈಗೇನು CID ತನಿಖೆಗೆ ಒಪ್ಪಿಸಿದ್ದಾರೆ. ಅದ ನಂತರ ವಿಚಾರ ಮಾಡ್ತೀನಿ, ಸ್ಪಷ್ಟನೆ ತೊಗೊಂಡ ಅದು ವಿಚಾರ ಚರ್ಚಿಸಿ ಕಾನೂನು ಸಾಧಕ ಬಾಧಕ ಅಂತ ತಿಳ್ಕೊಂಡು ವಿಚಾರ ಮಾಡ್ತೀನಿ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ನನಗೆ ಬೈದರು ಅನ್ನುವಂಥ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಇನ್ನೊಂದು ಕಡೆ ಸಿ ಟಿ ರವಿ ಅವರು ಇಲ್ಲ ನನಗೆ ನಿನ್ಸಿದ್ದನ್ನ ಅವರು ಒಪ್ಕೊಂಡಿದ್ದಾರೆ. ಕೊಲೆಗಾರ ಅಂತ ಹೇಳಿದಕ್ಕಾಗಿ ನಾನು ಆ ಮಾತನ್ನು ಅವ್ರು ಬಳಸಿದ್ದಾರೆ, ಮಾತನ್ನು ಅಂದಿಲ್ಲ ಅವ್ರಿಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಗದ್ದಲ ಇದನ್ನು ಮುಂದುವರಿಸೋದು ಎಷ್ಟು ಸರಿ ಎಷ್ಟು ತಪ್ಪ ಅನ್ನೋದು ಮುಖ್ಯ ಅಲ್ಲಿಲ್ಲ. ಇಲ್ಲೇ ಮುಖ್ಯ ಬಂದಿದ್ದೇನಪ್ಪ ಅಂದರೆ ಇವರು ಎಲ್ಲರೂ ಎಷ್ಟು ಸತ್ಯಸಂಧರು ಅಂತ. ಯಾಕಂದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿ ಅವರು ಹೇಳೋದು ಮಾತಾಡೋದು ನೋಡಿದರೆ ನಿಶ್ಚಿತವಾಗಿಯೂ ಅವ್ರು ಹೌದಪ್ಪ ಪ್ರಾಮಾಣಿಕ ಅದ, ಅವ್ರಿಗೆ ಅಂದಿದ್ದು ಖರೆ ಅದ ಅಂತ ಅನ್ನಿಸ್ತದೆ. ಅದು ಸಿ ಟಿ ರವಿ ಅವರ ಮಾತುಗಳನ್ನು ನೋಡಿದಾಗ ಎಲ್ಲೋ ಏನೋ ಒಂದಿಷ್ಟು ಅಳಕ ನಡುಕ ಅದಂತ ಸ್ಪಷ್ಟ ಆಗ್ತದೆ. ಬಟ್ ಇವರಿಬ್ಬರು ಜಗಳದಿಂದ ಬರೋ ಲಾಭ ಯಾರಿಗೆ ಅಂತ, ಏನು ಲಾಭ, ಬರೋ ಲಾಭ ಏನು? BJPಗೆ ಇದರಲ್ಲಿ ಲಾಭ ಆಗ್ತದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ BJP ಇದ್ದಂಥದ್ದು ನಿಧಾನಕ್ಕೆ ಹಿಂದೆ ಸರಿತಾ ಇದ್ದಾರೆ. ಮೊದಲಿನ ಫೋರ್ಸ್ ಉಳಿದಿಲ್ಲ. ಯಾವಾಗ ಅದು ವಿಡಿಯೋ ಬಿಡುಗಡೆ ಆಯಿತು ಅದರ ನಂತರದಲ್ಲೇ ಭಾಳಷ್ಟು ಜನ ನಿಧಾನಕ್ಕೆ ಧ್ವನಿ ಸಣ್ಣ ಮಾಡ್ತಾಯಿದ್ದಾರೆ. ಇದರಲ್ಲೂ ಸಹಿತ ನಮ್ಮ BJP ಯಾಕೋ ಹಿನ್ನಡೆ ಅನುಭವಿಸ್ತೇನೋ ಅಂತ ಅನ್ನುವಂಗಾಗ್ಯದ. ಬಟ್ ಆದರೂ ರವಿಯವರು ಜಟ್ಟಿ ಬಿದ್ದರು, ಮೀಸಿ ಮಣ್ಣಿಲ್ಲ ಅಂದಂಗೆ ನಾವು ಇನ್ನೂ ಪತ್ರ ಬರೆದು ಮಾಡೋದು ಮಾಡ್ತಾಯಿದ್ದಾರೆ. ನಾವು ಅಂದಿಲ್ಲ, ಆದ್ದರಿಂದ ತನಿಖೆ ಆಗಿರಿ ಮತ್ತು ನನ್ನ ಜೀವಕ್ಕೆ ಹಾನಿ ಇತ್ತು ಹಾಗೆ ಹೀಗೆ. ಇವರು ಏನು ಮಾತಾಡಿದ್ದಾರೆ ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಅದರ ನಂತರದಲ್ಲಿ ಆದಂಥ ಡೆವಲಪ್ಮೆಂಟ್ಗಳ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ. ಮೇಡಮ್ ಅವರು ಅಲ್ಲಿ ಏನು ಘಟನೆ ಆಯಿತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರ ನಂತರ ಏನು ನಡೀತು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ಕಡೆ ಇವರು ಈ ರೀತಿ ಮಾತಾಡಿದ್ರೆ ಹೇಗೆ ಮಾಡಿನಿ ಅನ್ನೋಂಥ ಮೌನ ಇರಬಹುದು ಏನೋ, ಅಥವಾ ಮಾಡಿಸಿದ್ನೇನೋ ಮೌನ ಇರಬಹುದೇನೋ, ಅದು ಪೊಲೀಸ್ ಹುಡುತಾಕಿದ್ದನ್ನು ಇವರು ಎನ್ಕೌಂಟ್ರ್ ಮತ್ತೇನು ಮಾಡಿ ದೊಡ್ಡದು ಮಾಡೋ ವಿಷಯ ಮಾಡ್ತಾಯಿದ್ರೇನೋ ಸಿ ಟಿ ರವಿ ಅವರು. ಅಂದರೆ ಇಬ್ಬರು ಚಾಣಾಕ್ಷ ರಾಜಕಾರಣಿಗಳು. ಈ ಚಾಣಾಕ್ಷತನದಿಂದ ಇದರ ಬೆನಿಫಿಟ್ ತೊಗೋಬೇಕಂತ ಇಬ್ಬರು ಪ್ರಯತ್ನ ಮಾಡ್ತಾಯಿದ್ದಾರೆ. ಎರಡೂ ಕಡೆ ಜನ ಇದರಿಂದ ಎರಡು ಮಾತು ಇಲ್ಲ. ಒಂದು ಕಡೆ ಇನ್ನೊಂದು ಏನಪ್ಪ ಅಂದ್ರೆ, ಒಂದು ಕಡೆ BJP ಏನು ರವಿ ಸಿ ಟಿ ರವಿ ಸುತ್ತಿದ್ದಂಥ ಈ ನಾಯಕರಿದ್ದರು ನಿಧಾನಕ್ಕೆ ಏನದ ಧ್ವನಿ ಒಂದು ಸ್ವಲ್ಪ ಸಣ್ಣದಾಗ್ತಾ ಇದೆ. ಆದರೆ ಈ ಕಾಂಗ್ರೆಸ್ಸಿನ ಜನರದೆಲ್ಲ ನಾಯಕರದೆಲ್ಲ ಈ ವಿಷಯ ತೆಗೆದುಕೊಂಡು ಜೋರದಾರಾಗಿ ಈ ಒಂದು ಅಟ್ಯಾಕ್ ನಡೆದ. ಅದೇ ಕಾಲಕ್ಕೆ ಆದರೆ ಬಸವರಾಜ ಹೊರಟ್ಟಿ ಅವರು ಇವ್ರು ಯಾರಿಗೂ ಸಂಬಂಧಿಸಿದವರಲ್ಲ ಅನ್ನೋದು ನಿಮ್ಗೆ ಗೊತ್ತದ. ಮತ್ತು ಅವ್ರು ಕಾನೂನು ಪ್ರಕಾರ ಹೋಗ್ತೀನಪ್ಪ ನಾನು ಏನು ಹೇಳ್ತದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಾವೇನು ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಅದೇ ಕಾಲಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ G. ಪರಮೇಶ್ವರ್ ಗೃಹ ಮಂತ್ರಿ ಆಗಿರ್ಬೋದು,
ಇವರು ಸಹಿತ ಇದನ್ನು ಸೀರಿಯಸ್ ಆಗಿ ಭಾಳ ಸೀರಿಯಸ್ ಆಗಿ ಮಾಡೋ ವಿಚಾರದಲ್ಲಿ ಇಲ್ಲ. ಬಟ್ ಆದ್ರೆ ಅದು ತನ್ನಸ್ತಾನ ಸೀರಿಯಸ್ ಆಗ್ತಾ ಹೊರಟದು. ಅದಕ್ಕೆ ಮುಖ್ಯ ಕಾರಣಪ್ಪ ಅಂತಂದ್ರೆ ಇವರಲ್ಲಿದ್ದ ಜಿದ್ದಾಜಿದ್ದಿ ಲಕ್ಷ್ಮಿಯವರಲ್ಲೇ ಮತ್ತು ಅದೇ ಕಾಲಕ್ಕೆ ಸಿಟಿ ರವಿ ಅವರಲ್ಲ. ಲಕ್ಷ್ಮಿಯವರಲ್ಲಿ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಏನೋ ಅದು ಸಮರ್ಥನೆ ಇದೆ, ಹೌದಪ್ಪ ಅದು ಅಂದಿದ್ದು ತಪ್ಪ ಅಂತ ಅನ್ಬೋದು. ಆದರೆ ಇವರು ನಂತರ ಸ್ವಲ್ಪ ಡೆವಲಪ್ಮೆಂಟನ್ನು ಏನು ಹೇಳ್ತಾ ಇದ್ದಾರೆ, ದೊಡ್ಡ ಅನ್ಯಾಯ ಆಗಿದೆ ನನಗೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಆದರೆ ಇವ್ರು ತಾವು ಮಾಡಿದ ಅನ್ಯಾಯದ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂತ ಸಿಂಪಲ್ ಇವತ್ತು ಮತ್ತು ನಾವು ಅದು ಮತ್ತೆ ಹೇಳುವಂಥದ್ದು ಸಿಂಪಲ್ ಇತ್ತದು ಸಹಜವಾಗಿ ಅದು ಹೊತ್ತು ಅಂತ ಹೌದ್ರಿ ಸಾರಿ ನಾವು ಅನ್ಬಾರ್ದಾಯ್ತು ಅಂದ್ರೆ ಮುಗಿದ್ಬಿಟ್ಟಿದ್ದು ಇಷ್ಟರೊಳಗೆ. ಇವ್ರಿಗೆ ಇನ್ನು ಕೊನೆದಾಗ ನಾನು ನಿಮ್ಮ ಜೊತೆ ಹೇಳೋದು ಏನಪ್ಪ ಅಂದ್ರೆ ಇವರಿಬ್ಬರಲ್ಲಿಯೂ ಏನಪ್ಪ ಅಂತಂದ್ರೆ ಸಮುದಾಯಕ್ಕೆ ಅದು ಜನಕ್ಕೆ ಒಂದು ಏನೋ ಕೆಲಸ ಮಾಡೋಕ್ಕಿಂತ ಹೆಚ್ಚಿಗೆ ತಮ್ಮ ಸ್ವಾಭಿಮಾನ ತಮ್ಮ ಪರಿಸ್ಥಿತಿ ಹೆಚ್ಚಾಗಿದ್ದಪ್ಪ ಅನ್ನೋಂಗಾಗಿದೆ. ಇದರಲ್ಲಿ ನಮ್ಮ ಹೆಸರು ಕೆಡ್ತದ, ನಮ್ಮ ವ್ಯಕ್ತಿತ್ವ ಹಾಳಾಗ್ತದೆ ಅನ್ನುವಂಥ ಮಟ್ಟಿಗೆ ಚಿಂತನೆ ಇವರಿಬ್ಬರು ಮಾಡೋದ್ರಿಂದಾಗ ಇದನ್ನು ಎಳಿತಾ ಇದ್ದಾರೆ ಚುಯಿಂಗಮ್ ಎಳೆದಂಗೆ. ಆದರೆ ಇದು ಇಬ್ಬರದು ತಪ್ಪು ಇವತ್ತು. ಯಾಕಪ್ಪ ಅಂತಂದ್ರೆ ಇಬ್ಬರು ಪ್ರಜ್ಞಾವಂತರಿದ್ದಾರೆ, ಅವ್ರಿಗೆ ಬುದ್ಧಿವಂತ ಶಕ್ತಿ ಯಾರಿಗಿಲ್ಲ ಮತ್ತು ಚೆನ್ನಾಗಿರ್ತಾರೆ. ಅವ್ರದ್ದಿಂತ ಇವತ್ತು ಈ ದೇಶದ ಈ ರಾಜ್ಯದ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ, ಎಲ್ಲ ಬಡ ಮಕ್ಕಳಿಗೆ ಹೇಳ್ತಾರಷ್ಟೇ ಆ ಪ್ರಮಾಣದಲ್ಲಿಲ್ಲ. ಎಲ್ಲ ಕಡೆ ಸ್ಕೂಲ್ಗಳಿಲ್ಲ, ದವಾಖಾನೆಗಳಿಲ್ಲ, ಔಷಧ ಸಿಗ್ತಾಯಿಲ್ಲ ಸರಿಯಾದ್ದು. ಎಷ್ಟೋ ಬಾಣಂತಿಯರು ಸಾವುಗಳಾಗ್ತಾ ಇದ್ದಾವೆ ದವಾಖಾನೆಗಳಲ್ಲೇ ಅದು ಆಸ್ಪತ್ರೆಗಳಲ್ಲೇ. ಇದ್ರ ಬಗ್ಗೆ ಅದು ಒಂದಿಷ್ಟು ಚಿಂತನೆ ಮಾಡಬೇಕಾಗಿತ್ತು, ಇದ್ರ ಬಗ್ಗೆ ಒಂದಿಷ್ಟು ಕೆಲಸ ಮಾಡಬೇಕಾಗಿತ್ತು. ಇಂಥವಿಲ್ಲ. ಮತ್ತು ರೈತರಿಗೆ MSP ಕಾನೂನು ಆಗಬೇಕಾಗಿತ್ತು, ಆಗ್ತಾಯಿಲ್ಲ. ಇಂಥವ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತಲೂ ಈ ಒಂದು ವ್ಯರ್ಥಾಲಾಪ ಮಾಡ್ತಾ ನಾವು ಧರ್ಮಸ್ಥಳಕ್ಕೆ ಹೋಗೋದು ಮತ್ತೆ ಹೋಗೋದು ಅವ್ರು ಕರೀದು ನಾಳೆ ಬರೋದಿಲ್ಲ ಅಂತ ಇವ್ರು ಮಾಡೋದು ಇವೆಲ್ಲ ಏನಪ್ಪ ಅಂತಂದರೆ ಸುಮ್ಮನೆ ಏನೋ ತಮ್ಮ ವ್ಯಕ್ತಿ ಪ್ರತಿಷ್ಠೆಗಾಗಿ ಇವರಿಬ್ಬರು ತೆಕ್ಕಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗಿದೆ. ಇದನ್ನು ಆದಷ್ಟು ಬದಿಗಿಟ್ಟೆ ಇನ್ನಾದರೂ, ಯಾಕಂದರೆ ಕೇವಲ ಬರೀ ಎತ್ತ ತಕ್ಷಣ ಇದ್ದ ಮಾತಾಡೋದ್ರಿಂದನೂ ಏನು ಒಳ್ಳೆಯ ಸಾಧನೆ ಆಗ್ತದಂತಲ್ಲ, ಬರೀ ತೌಡು ಕುಟ್ಟು ಅಂತ ಇದಕ್ಕೆ ತೌಡು ಕೊಡೋದು ಹೋಗುವಂಥದ್ದು. ಈ ತೌಡು ಕುಟ್ಟು ಕೆಲಸದಿಂದ ಏನೂ ಬರೋದಿಲ್ಲ, ಅಕ್ಕಿ ಬರೋದಿಲ್ಲ, ಮತ್ತೇನೂ ಆಗೋದಿಲ್ಲ, ಹೊಟ್ಟೆ ಹಿಟ್ಟಾಗೋದಿಲ್ಲ, ಮತ್ತು ಇಲ್ಲಿ ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ದಿನ ಕೊಲ್ಲುವಂಥದ್ದು. ಮತ್ತು ನಮಗೆ ಮಾಧ್ಯಮದವ್ರಿಗೆ ಬೇರೆ ಉದ್ಯೋಗಿಗಳೇನು ಅಂತ ಇನ್ನೇನಾಗ್ತದೆ ನ್ಯಾಯಾಲಯಕ್ಕೆ ಹೊರಟಿದ, ಇಬ್ಬರು ಹೊರಟಿದ್ದಾರೆ. ಅವರು ಹೋಗ್ತಾ ಇದ್ದಾರೆ, ಮೇಡಮ್ ಅವರು ಇವರು ಹೋಗ್ತಾ ಇದ್ದಾರೆ. ನಮ್ಮದು ಒಂದು ಆಗಲೇ ಅಂತೇಳಿ ಇವರು ಸಭಾಪತಿ ಇವ್ರು ಲೆಟ್ರ್ ಕೊಡ್ತಾ ಇದ್ದಾರೆ ಅಂತ ನಾನು ಮುಗಿಸೋದ್ರಿಂದ ನಾನು ಬೆನ್ನು ಹತ್ತೀನಿ ಅಂತೇಳಿ ಇವರು ಏನಪ್ಪ ಅಂತಂದ್ರೆ ಅಗದಿ ತಮ್ಮ ಒಳಗಿನ ಮಾತನ್ನು ಹೇಳ್ತಾ ಇದ್ದಾರೆ. ಮೇಡಮ್ ಅವರೊಂದು ಈಗಾಗಲೇ ಸಾರೇ ಬಿಟ್ಟಿದ್ದಾರೆ, ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಅದಾವ, ನಾವು ಕೋರ್ಟ್ ಹೋಗ್ತೀವಿ ಬೇಕಾದಾಗಲ್ಲ ಅಂತೇಳಿ. ಹೋಗ್ರಿ ಕಡೆಗೆ ಅಲ್ಲಾದರೂ ಹೋಗ್ರಿ, ಕೋರ್ಟ್ನಲ್ಲಾದರೂ ನಿಮ್ಗೆ ನಿರ್ಧಾರ ಸಿಗಲಿ, ತೀರ್ಪು ಸಿಗಲಿ. ಯಾರು ತಪ್ಪಿತಸ್ಥರದಾರೋ ಅದು ಜಗತ್ತಿಗೆ ಗೊತ್ತಾಗಲಿ, ಅವ್ರ ಶಿಕ್ಷಣ ಆಗಲಿ. ಬರೀ ಗೊತ್ತಾಗೋದಷ್ಟೇ ಅಲ್ಲ, ಶಿಕ್ಷೆ ಆಗಬೇಕಾಗ್ಯದ ಎಷ್ಟೋ ಅಲ್ಲ. ಯಾಕಂತಂದರೆ ಒಂದು ವೇಳೆ ಸಿಟಿ ಇವರು ಮಾತಾಡಿದ್ದಾಗಿರ್ಬೋದು, ಬೇಡ ಒಂದು ವೇಳೆ ಮೇಡಮ್ ಅವ್ರ ನಂತರದಲ್ಲೇ ಸುಮ್ಮನೆ ಸುತ್ತ ಹಾಕ್ಸಿದ್ದಾಗಿರ್ಬೋದು, ಬೇಡ ಎನ್ಕೌಂಟರ್ ಸಲುವಾಗಿ ಸುತ್ತ ಹಾಕ್ಸಿದ್ದಾಗಿರ್ಬೋದು. ಇವೆರಡು ತಪ್ಪನ ಹಂಗಾಗಿದ್ದರೆ ಇಬ್ಬರಿಗೂ ಶಿಕ್ಷೆ ಆಗಲಿ ಅಂತ ಇದು ಭಾಳ ಸೂಕ್ಷ್ಮವಾದ ವಿಷಯ ಆಗಿದ್ದಕ್ಕೆ ಮೇಲೆ ನಾವು ತೆಗೆದು ಮಾತಾಡಬೇಕಾಯ್ತು. ಬಟ್ ಇದರಿಂದ ಏನೂ ಲಾಭ ಇಲ್ಲ, ತೌಡುಗುಟ್ಟು ಕೆಲಸ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅವರೇನೋ ಅಂದಿದ್ದಾರೆ ಮಾತಿನ ಬರದಲ್ಲೇ, ಅದಕ್ಕೆ ಇವರು ಮಾತಿನ ಬರದಲ್ಲಿ ಏನೋ ಅಂದಿದ್ದಾರೆ, ಕೊಲೆಗಾರ ಅದು ಇದು ಅಂತೇಳಿ. ಆನಂತರ ಸುತ್ತ ಹಾಕ್ಸಿದ್ದಾರೆ. ಇವೆಲ್ಲವೂ ಸಾಂದರ್ಭಿಕವಾಗಿ ನಡೆಸುವಂಥ ಘಟನೆಗಳು ಸಾಮಾನ್ಯವಾಗಿ ತೆಗೆದುಕೊಂಡು ಹೋಗೋ ಭಾಳ ಉತ್ತಮ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಾವು ಸುಮ್ಮನೆ ಕಾಲು ಹರಣ ಮಾಡಿಸಲು ಮಾತಾಡಿದ್ವಿ ಅಂತ ಅನಿಸ್ಲಿಕ್ಕೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗೊಂಡು ವಂದನೆಗಳು.